ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಖಮೇನಿಯ ಸಾವಿಗೆ ಭಾರತ ಸಂತಾಪವನ್ನ ಸೂಚಿಸಲೇಬೇಕು ಅಂತ ಒತ್ತಡವನ್ನು ಹೇರುವಂತಹ ನಿರಂತರ ಪ್ರಯತ್ನವನ್ನ ಲೆಫ್ಟಿಸ್ಟ್ ಗ್ಯಾಂಗ್ ಮಾಡ್ಕೊಂಡು ಬಂತು. ಬಟ್ ಆಗ್ಲಿಲ್ಲ ಅದು. ಈಗ ನೋಡಿದ್ರೆ ಭಾರತದ ಇಂಧನ ಲಭ್ಯತೆಯ ಬಗ್ಗೆ ಭಯ ಆಗಿರಬಹುದು, ಗೊಂದಲವನ್ನು ಸೃಷ್ಟಿ ಮಾಡೋದಕ್ಕೆ ಒಂದಷ್ಟು ಭಾರತ ವಿರೋಧಿಗಳು, ಕಾಂಗ್ರೆಸ್ಸಿಗರು ಉದ್ದೇಶಪೂರ್ವಕವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಾಗತಿಕ ಮಟ್ಟದಲ್ಲಿ ಎಲ್ಲ ತೈಲ ಪೂರೈಕೆ ಸಂಪೂರ್ಣವಾಗಿ ನಿಂತು ಹೋಗಿಬಿಟ್ಟಿದೆ. ಭಾರತದ ಹತ್ರ ಒಂದಷ್ಟು ದಿನಗಳ ಸಂಗ್ರಹಣೆ ಮಾತ್ರ ಬಾಕಿ ಇದೆ. ಇನ್ನು ನೋಡಿ ರೇಟ್ ಜಾಸ್ತಿ ಮಾಡ್ತಾರೆ. ಹೌದಾ? ಇದು ನಿಜನಾ? ರೇಟ್ ಜಾಸ್ತಿ ಮಾಡ್ತಾರಾ? ಸತ್ಯ ಏನನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ವೀಕ್ಷಕರೇ, 90ರ ದಶಕದ ಗಲ್ಫ್ ಯುದ್ಧ ನೆನಪಿದೆಯಾ? ಅವತ್ತು ಗಲ್ಫ್ ಯುದ್ಧ ಆರಂಭ ಆಗಿದ್ದಾಗಿದ್ದು ತೈಲದ ಬೆಲೆಗಳು ಏಕಾಏಕಿ ಏರಿಕೆ ಆದವು. ಅವತ್ತು ಅಂದ್ರೆ ಆ ಯುದ್ಧ ಆಗುವಾಗ ನಮ್ಮ ಭಾರತದ ಹತ್ರ ಕೇವಲ 3 ದಿನಗಳಿಗೆ ಬೇಕಾದಷ್ಟು ತೈಲ ಮಾತ್ರ ಉಳಿದಿತ್ತು. ಕೇವಲ 3 ದಿನಗಳಿಗೆ ಬೇಕಾದಷ್ಟು ಮಾತ್ರ. ನೀವೇ ಒಂದು ಬಾರಿ ಯೋಚನೆ ಮಾಡಿ, ಆ ಪೂರೈಕೆ ಕೆಲ ದಿನಗಳ ಕಾಲ ಸಂಪೂರ್ಣವಾಗಿ ನಿಂತು ಹೋದ್ರೆ ಏನಾಗತ್ತೆ? ಫ್ಯೂಯಲ್ ಬಂಕ್ಗಳನ್ನು ಮುಚ್ಚಬೇಕಾಗತ್ತೆ. ವಾಹನಗಳು ಎಲ್ಲೂ ಕೂಡ ರಸ್ತೆಯಲ್ಲಿ ಬಾಕಿ ಆಗ್ತಾ ಇದ್ವು. ಕರೆಂಟ್ ಇಲ್ಲ, ಆಸ್ಪತ್ರೆ, ಶಾಲೆ, ಮನೆ ಎಲ್ಲವೂ ಕತ್ತಲೆ. ಸಂಪೂರ್ಣ ದೇಶನೇ ಸ್ಥಗಿತ ಆಗುತ್ತೆ. ಆದ್ರೆ ಅವತ್ತಿನ ಆ ಒಂದು ಘಟನೆಯ ನಂತರ ಭಾರತ ಒಂದು ದೊಡ್ಡ ಪಾಠವನ್ನ ಕಲಿಯುತ್ತೆ. ಆ ಪಾಠದ ಫಲಿತಾಂಶನೇ ಇವತ್ತು ನಾವು ವಾರಲ್ಲ ಏನೇ ಆಗ್ಲಿ ನಮಗೆ ಏನೇನೂ ಸಮಸ್ಯೆ ಇಲ್ಲಪ್ಪ ಅಂತ ಇವತ್ತು ಭಾರತ ನೆಮ್ಮದಿಯಾಗಿರುವಂಥದ್ದು. 2026ರಲ್ಲಿ ಈಗ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರುವಂತಹ ಈ ಸಮಯದಲ್ಲಿ, ಹೋರ್ಮುಜ್ ಜಲಸಂಧಿಯ ಮೇಲೆ ಒತ್ತಡ ಇರುವಂತಹ ಈ ಸಂದರ್ಭದಲ್ಲಿ ಜಗತ್ತಿನ ತಜ್ಞರು ತೈಲ ಬೆಲೆ ಏರಿಕೆ ಆಗೇ ಆಗುತ್ತೆ ಅನ್ನುವಂತಹ ಶಾಕ್ ಕೊಡ್ತಾ ಇದ್ರೂ ಕೂಡ ಇಂತಹ ಸಂದರ್ಭದಲ್ಲೂ ಕೂಡ ಭಾರತ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಭಾರತದ ಹತ್ರ ಈಗಾಗಲೇ ಜಗತ್ತಿನ ಯಾವುದೇ ಯುದ್ಧಗಳ ಒತ್ತಡಕ್ಕೆ ಒಳಗಾಗದೆ ಸುಮಾರು 2.5 ತಿಂಗಳು ಯಾವುದೇ ಸಮಸ್ಯೆ ಇಲ್ಲದೆ ಸಾಗಿಸಬಹುದಾದಷ್ಟು ಇಂಧನ ಸ್ಟೋರೇಜ್ ಇದೆ. ಹಾಗಾಗಿ ಇಂಧನ ಬೆಲೆ ಏರಿಕೆಯನ್ನ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ದಯವಿಟ್ಟು ನಂಬಬೇಡಿ, ಇವೆಲ್ಲವೂ ಕೂಡ ಸುಳ್ಳು, ಪ್ರೊಪಗ್ಯಾಂಡಾ. ಭಾರತದ ಹತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ ಆಗಿರಬಹುದು ಅಥವಾ ಕ್ರೂಡ್ ಆಯಿಲ್ ಕಚ್ಚಾ ತೈಲ ಆಗಿರಬಹುದು, ಸುಮಾರು 74 ದಿನಗಳಿಗೆ ಬೇಕಾದಷ್ಟು ಸಂಗ್ರಹಣೆ ಇದೆ. ನಮಗೆ ಬೇರೆ ಬೇರೆ ಮೂಲಗಳಿಂದ ಪೂರೈಕೆ ನಿರಂತರವಾಗಿ ಆಗ್ತಾ ಇರೋ ಕಾರಣ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆಗಳನ್ನ ಜಾಸ್ತಿನೂ ಮಾಡಲ್ಲ, ಮಾಡ್ಲೂ ಇಲ್ಲ. ಪ್ರತಿ ಭಾರತೀಯನಿಗೂ ಕೂಡ ಕೈಗೆಟುಕೋ ದರದಲ್ಲಿ ಇಂಧನವನ್ನ ನಿರಂತರವಾಗಿ ಪೂರೈಸೋ ಸಾಮರ್ಥ್ಯ ಈಗ ನಮ್ಮ ಭಾರತಕ್ಕೆ ಇದೆ. ವೀಕ್ಷಕರಿಗೆ ಒಂದಷ್ಟು ಮಂದಿಗೆ ಒಂದು ಕನ್ಫ್ಯೂಷನ್ ಇದೆ, ನನಗೆ ಗೊತ್ತು. ಕೆಲವರು ಹೇಳ್ತಾ ಇದ್ದಾರೆ ಭಾರತದ ಹತ್ರ ಇನ್ನು ಕೇವಲ 25 ದಿನಗಳಿಗೆ ಬೇಕಾಗುವಷ್ಟು ಮಾತ್ರ ತೈಲ ಇರುವಂಥದ್ದು. ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ, ನಮ್ಮ ಭಾರತದ ಹತ್ರ 74 ದಿನಗಳಿಗೆ ಬೇಕಾದಷ್ಟು ತೈಲ ಇದೆ. ಲೆಫ್ಟ್ ವಿಂಗ್ ಹೇಳ್ತಾ ಇರುವಂಥದ್ದು 25 ದಿನ, ರೈಟ್ ವಿಂಗ್ ಹೇಳ್ತಾ ಇದೆ 74 ದಿನ. ಯಾರು ಹೇಳ್ತಾ ಇರೋದು ಸತ್ಯ? ಯಾವುದು ಸರಿ? ಯಾರದ್ದು ಸರಿ? ಹೇಳ್ತೀನಿ ನೋಡಿ. ಆಕ್ಚುವಲ್ ಆಗಿ ಭಾರತದ ಹತ್ರ ಈಗ ಒಟ್ಟು 74 ದಿನಗಳಿಗೆ ಬೇಕಾಗುವಷ್ಟು ತೈಲ ಸಂಗ್ರಹಣೆ ಇದೆ. ಎಷ್ಟು? 74 ದಿನಗಳಿಗೆ ಬೇಕಾಗುವಷ್ಟು. ಹಾಗಾದ್ರೆ 25 ದಿನದ ವಿಚಾರ ಏನು? ಆ ಕಥೆಯನ್ನು ನೋಡೋಣ. ಭಾರತಕ್ಕೆ ದಿನಕ್ಕೆ ಸುಮಾರು 5ರಿಂದ 5.5 ಮಿಲಿಯನ್ ಬ್ಯಾರಲ್ ತೈಲ ಬೇಕು. IOCL, HPCL, BPCL ಈ ತೈಲ ಕಂಪನಿಗಳು ತಮ್ಮ ರಿಫೈನರಿ, ಟ್ಯಾಂಕ್, ಪೈಪ್ಲೈನ್, ಹಡಗು ಇವೆಲ್ಲದರಲ್ಲಿ ತೈಲ ಸಂಗ್ರಹಣೆಯನ್ನು ಇಟ್ಕೊಂಡಿರುತ್ತೆ. ಈ ಸಂಗ್ರಹಣೆ ಈಗ ನಮ್ಮ ದೇಶಕ್ಕೆ ಸುಮಾರು 25 ದಿನಗಳವರೆಗೆ ಪೂರೈಕೆಯನ್ನ ಮಾಡುತ್ತೆ. ಇನ್ನು ಯಾವುದಾದ್ರೂ ಸಮಸ್ಯೆ ನಮಗೆ ಬಂದ್ರೆ, ಈಗ ಉದಾಹರಣೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಅಡಚಣೆ ಬಂತು ಅಂತ ಇಟ್ಕೊಳ್ಳಿ, ಆಗ ಈ ಸಂಗ್ರಹಣೆಯನ್ನ 40ರಿಂದ 45 ದಿನಗಳವರೆಗೆ ನಾವು ವಿಸ್ತರಣೆ ಮಾಡಬಹುದು. ಹೇಗೆ ಅಂತ ಅಂದ್ರೆ, ರಿಫೈನರಿಗಳಲ್ಲಿ ಇರುವಂತಹ ಕಚ್ಚಾ ತೈಲ 10ರಿಂದ 15 ದಿನಗಳು ಬರುತ್ತೆ. ಇನ್ನು ಸಿದ್ಧ ಇಂಧನ ಉತ್ಪನ್ನಗಳು ಸುಮಾರು 7ರಿಂದ 10 ದಿನಗಳು ಬರುತ್ತೆ. ಹಾಗಾದ್ರೆ ಕರೆಕ್ಟು, ಲೆಫ್ಟ್ ವಿಂಗ್ ಹೇಳ್ತಾ ಇರುವಂಥದ್ದು ಸರಿ. ಕೇವಲ 25 ದಿನಕ್ಕೆ ಮಾತ್ರ ನಮ್ಮ ಹತ್ರ ಇಂಧನ ಇರೋದಲ್ವಾ ಅಂತ ಕೇಳಿದ್ರೆ ತಪ್ಪು. ಭಾರತದ ಹತ್ರ ಇನ್ನೂ ಒಂದು ದೊಡ್ಡ ಇಂಧನ ಭದ್ರತಾ ವ್ಯವಸ್ಥೆ ಇದೆ. ಅದು ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್. ವಿಶಾಖಪಟ್ಟಣಂ,
ಮಂಗಳೂರು ಅದೇ ರೀತಿ ಪದೂರು ಪ್ರದೇಶಗಳಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ದೊಡ್ಡ ಮಟ್ಟದ ತೈಲ ಸಂಗ್ರಹಣೆ ಇದೆ. ಇದರಲ್ಲಿ ಸುಮಾರು 5.33 ಮಿಲಿಯನ್ ಮೆಟ್ರಿಕ್ ಟನ್ ತೈಲ ಇದೆ. ಕೇವಲ ಈ ಸಂಗ್ರಹಣೆ ಸುಮಾರು 9 ರಿಂದ 10 ದಿನಗಳ ಪೂರೈಕೆಯನ್ನು ನೀಡುತ್ತೆ. ಸೊ ಈ ಸ್ಟ್ರಾಟಜಿಕ್ ಸ್ಟಾಕ್ ಆಗಿರಬಹುದು, ಕಮರ್ಷಿಯಲ್ ಸ್ಟಾಕ್ ಆಗಿರಬಹುದು, ಇನ್ನು ರಿಫೈನರಿಗಳಲ್ಲಿರುವಂತಹ ತೈಲ ಸಂಗ್ರಹಣೆ ಆಗಿರಬಹುದು, ಆಮೇಲೆ ಸಿದ್ಧ ಇಂಧನ ಉತ್ಪನ್ನಗಳಾಗಿರಬಹುದು, ಇವೆಲ್ಲವನ್ನ ಸೇರಿಸಿದ್ರೆ ಈಗ ಭಾರತದ ಹತ್ರ ಒಟ್ಟು 74 ದಿನಗಳಿಗೆ ಬೇಕಾಗುವಷ್ಟು ತೈಲ ಸಂಗ್ರಹಣೆ ಇದೆ. ಅಂದ್ರೆ ಜಾಗತಿಕ ಮಟ್ಟದಲ್ಲಿ ಯಾವ ಸಂಕಷ್ಟ ಬಂದೊದಗಿದ್ರೂ ಕೂಡ ಭಾರತ ತಕ್ಷಣ ಆ ಸಂಕಷ್ಟಕ್ಕೆ ಸಿಲುಕೋದಿಲ್ಲ. ಮೋದಿಜಿ ಸರ್ಕಾರದಲ್ಲಿ ಭಾರತದ ಇಂಧನ ಭದ್ರತೆ ಈಗ ಹಿಂದಿಗಿಂತ ಬಹಳ ಬಲವಾಗಿದೆ. ಅದರಲ್ಲಿ ಯಾವ ಡೌಟ್ ಕೂಡ ನೀವು ಪಡಬೇಕಾದಂತ ಅವಶ್ಯಕತೆ ಇಲ್ಲ. ವೀಕ್ಷಕರೇ, ಭಾರತ ತನ್ನ ಕಚ್ಚಾ ತೈಲದ ಸುಮಾರು 88% ಆಮದು ಮಾಡ್ಕೊಳ್ತಾ ಇರೋದ್ರಿಂದ ಇಂಧನ ಭದ್ರತೆ ಅನ್ನುವಂಥದ್ದು ದೇಶದ ಆರ್ಥಿಕ ಸ್ಥಿರತೆಗೆ ಬಹಳ ಮುಖ್ಯ ಆಗುತ್ತೆ. ಯುದ್ಧಗಳು ಬಂದಾಗ ಆಗಿರ್ಬೋದು, ಅಥವಾ ನಿರ್ಬಂಧಗಳು ಹೇರಿಕೆ ಆದಾಗ, ಇನ್ನು ಪೂರೈಕೆಯಲ್ಲಿ ಏನಾದರೂ ಅಡಚಣೆಗಳಾದರೆ, ಅಥವಾ ಬೇರೆ ಯಾವುದಾದ್ರೂ ಘಟನೆಯಿಂದ ಆಗುವಂತಹ ಅನಾಹುತವನ್ನ ಗಮನದಲ್ಲಿ ಇಟ್ಕೊಂಡು ಮೋದಿಜಿ ಸರ್ಕಾರ ಎನರ್ಜಿ ಟ್ರೈಲೆಮಾ ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತಾ ಇದೆ. ಮೊದಲು ನಾವಿಲ್ಲಿ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ವಿಚಾರವನ್ನೇ ತಗೊಳ್ಳೋಣ. ಭಾರತ ಇವತ್ತು 40ಕ್ಕೂ ಹೆಚ್ಚು ದೇಶಗಳಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ತಾ ಇದೆ. ಅಮೆರಿಕ, ರಷ್ಯಾ, ಬ್ರೆಜಿಲ್, ಗಯಾನಾ, ಆಫ್ರಿಕಾ ಇಂತಹ ದೇಶಗಳು ಸೇರಿದ ಹಾಗೆ ಒಟ್ಟು 40ಕ್ಕೂ ಹೆಚ್ಚು ದೇಶದಿಂದ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. 2022ರ ನಂತರ ನಾವು ರಿಯಾಯಿತಿ ದರದಲ್ಲಿ ರಷ್ಯಾದಿಂದ ಕೂಡ ಕಚ್ಚಾ ತೈಲದ ಆಮದನ್ನ ಮಾಡ್ಕೊಳ್ತಾ ಇದ್ದೀವಿ. ಮೊದಲು 1% ಆಮದು ಇತ್ತು, ಇವತ್ತು ಸುಮಾರು 35%ರವರೆಗೆ ಹೆಚ್ಚಿಸಲಾಗಿದೆ ಅದನ್ನ. ಇದರಿಂದ ನಮ್ಮ ದೇಶದ ಒಳಗೆ ಬೆಲೆ ನಿಯಂತ್ರಣ ಮಾಡೋದಕ್ಕೆ ಕೂಡ ಇದು ಸಹಾಯ ಆಯಿತು. ಅಯ್ಯೋ ಬೆಲೆ ಏರಿಕೆ, ಈ ಡ್ರಾಮಾ ಈಗ ಇಲ್ಲ. ಇನ್ನು ಪಶ್ಚಿಮ ಏಷ್ಯಾದ ಮೇಲೆ ಅವಲಂಬನೆ ಮಾಡುವಂಥದ್ದು ಅದು ಕೂಡ ಈಗ ಕಡಿಮೆ ಆಗಿದೆ. ಇನ್ನು ಗಯಾನಾದಂತಹ ಹೊಸ ಉತ್ಪಾದಕ ರಾಷ್ಟ್ರಗಳ ಜೊತೆಗೆ ಲಾಂಗ್ ಟರ್ಮ್ ಪೂರೈಕೆ ಬಗ್ಗೆ ಈಗ ಮೋದಿಜಿ ಸರ್ಕಾರ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜಾಗತಿಕ ಬೆಲೆ ಏರಿಕೆಯಿಂದ ಗ್ರಾಹಕರನ್ನ ರಕ್ಷಿಸೋ ಸಲುವಾಗಿ ಎಕ್ಸೈಸ್ ಡ್ಯೂಟಿ ಕಡಿತ ಕೂಡ ಮಾಡಲಾಯಿತು. ಹಲವಾರು ದೇಶಗಳಲ್ಲಿ ಇಂಧನ ಬೆಲೆ ಡಬಲ್ ಡಿಜಿಟ್ ಏರಿಕೆಯನ್ನ ಕಾಣುತ್ತೆ. ಆದರೆ ಭಾರತದಲ್ಲಿ ನೋಡಿ, ಆ ಒಂದು ಸ್ಥಿರತೆಯನ್ನ ಈಗಲೂ ಕೂಡ ಕಾಯ್ದುಕೊಳ್ತಾ ಇದ್ದಾರೆ. ಇನ್ನು ರಿಫೈನಿಂಗ್ ಸಾಮರ್ಥ್ಯದ ವಿಸ್ತರಣೆಯನ್ನ ನೋಡಿದ್ರೆ ಭಾರತ ವಿಶ್ವದ 3ನೇ ಅತಿ ದೊಡ್ಡ ಕಚ್ಚಾ ತೈಲ ಆಮದುದಾರ ದೇಶ, ವಿಶ್ವದ 4ನೇ ಅತಿ ದೊಡ್ಡ ರಿಫೈನರ್, ವಿಶ್ವದ 5ನೇ ಅತಿ ದೊಡ್ಡ ಪೆಟ್ರೋಲಿಯಂ ಉತ್ಪನ್ನ ರಫ್ತುದಾರ ದೇಶ ಯಾವುದು? ಭಾರತ. ಇನ್ನು 2030ರ ಒಳಗೆ ರಿಫೈನಿಂಗ್ ಸಾಮರ್ಥ್ಯವನ್ನು ಸುಮಾರು 309 MMTPAಗೆ ಹೆಚ್ಚಿಸುವಂತಹ ಗುರಿಯನ್ನ ಕೂಡ ಇವತ್ತು ಭಾರತ ಹೊಂದಿದೆ. ಇನ್ನು LPG ವಿಚಾರಕ್ಕೆ ಬಂದ್ರೆ ಎಲ್ರಿಗೂ ಕೂಡ ಕೈಗೆಟುಕುವ ದರದಲ್ಲಿ ಅಡುಗೆ ಇಂಧನ ಲಭ್ಯ ಇದೆ. ಇವತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ 10.53 ಕೋಟಿ LPG ಸಂಪರ್ಕಗಳು ಇವತ್ತು ನೀಡಲಾಗ್ತಾ ಇದೆ. ಇದರ ಪರಿಣಾಮ LPG ವ್ಯಾಪ್ತಿ 2014ರಲ್ಲಿ ಸುಮಾರು 55%ರಷ್ಟಿತ್ತು. ಈಗ ಅದು ನೆಕ್ಸ್ಟ್ ಲೆವೆಲ್ಗೆ ಏರಿಕೆಯನ್ನು ಕಂಡಿದೆ. LPG ಡಿಸ್ಟ್ರಿಬ್ಯೂಟರ್ಸ್ ಸುಮಾರು 13,900ರಿಂದ 25,000ಕ್ಕೂ ಹೆಚ್ಚು ಇದ್ದಾರೆ ಈಗ. ಇನ್ನು 2025 ನವೆಂಬರಿಂದ 2026 ಫೆಬ್ರವರಿ ಅವಧಿಯಲ್ಲಿ ಸೌದಿಯ ಬೆಂಚ್ಮಾರ್ಕ್ 16% ಏರಿಕೆಯನ್ನು ಕಂಡರೂ ಕೂಡ ನಮ್ಮ ದೇಶ LPG ಬೆಲೆಯನ್ನ ಏರಿಕೆ ಕಾಣಲಿಲ್ಲ. ನಮ್ಮ ಭಾರತದ LPG ಬೆಲೆಗಳು ಜಗತ್ತಲ್ಲೇ ಅತಿ ಕಡಿಮೆ ಬೆಲೆಗಳಲ್ಲಿ ಒಂದು, ಗೊತ್ತಿರಲಿ. ಇನ್ನು ಎಥನಾಲ್ ಅದೇ ರೀತಿ ಬಯೋಫ್ಯೂಯಲ್ಗೆ ಉತ್ತೇಜನ ಕೊಡುವಂಥದ್ದಾಗಿರ್ಬೋದು, ದೇಶೀಯ ಉತ್ಪಾದನೆಗೆ ಉತ್ತೇಜನವನ್ನು ಕೊಡುವಂಥದ್ದಾಗಿರ್ಬೋದು, ನೈಸರ್ಗಿಕ ಅನಿಲ ಅದೇ ರೀತಿ CGD ವಿಸ್ತರಣೆ ಮಾಡುವಂಥದ್ದಾಗಿರ್ಬೋದು, ಗ್ರೀನ್ ಎನರ್ಜಿ ಟ್ರಾನ್ಸಿಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇಂಧನ ಭದ್ರತೆಯನ್ನು ಭಾರತದಲ್ಲಿ ಒದಗಿಸ್ತಾ ಇದೆ. ಇನ್ನು ಮೋದಿಜಿ ಸರ್ಕಾರದಿಂದ ನಿರಂತರವಾಗಿ ಮೇಲ್ವಿಚಾರಣೆ ಆಗ್ತಾ ಇರುತ್ತೆ. ಜಿಯೋಪೊಲಿಟಿಕಲ್ ಟೆನ್ಷನ್ ಆದಂತಹ ಸಂದರ್ಭದಲ್ಲಿ 24/7 ನಿಯಂತ್ರಣ ಕೊಠಡಿಗಳು ವರ್ಕ್ ಆಗ್ತಾ ಇರ್ತವೆ. ಇಂಧನ ಸಂಗ್ರಹ ಅದೇ ರೀತಿ ಲಾಜಿಸ್ಟಿಕ್ಗಳ ರಿಯಲ್ ಟೈಮ್ ಇದರ ಮೇಲ್ವಿಚಾರಣೆ ಆಗ್ತಾ ಇರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಭಾರತ ಇವತ್ತು ಒಂದು ದೃಢವಾದಂತಹ ವಿಭಿನ್ನ ಫಾಸ್ಟ್ ಫಾರ್ವರ್ಡ್ ಇಂಧನ ಭದ್ರತಾ ವ್ಯವಸ್ಥೆಯನ್ನ ನಿರ್ಮಿಸಿಕೊಂಡಿದೆ. ಪಶ್ಚಿಮ ಏಷ್ಯಾದ ಜಾಗತಿಕ ಅಸ್ಥಿರತೆನೇ ಆಗಿರಬಹುದು, ಯುದ್ಧದಂತಹ ಕಠಿಣ ಪರಿಸ್ಥಿತಿನೇ ಆಗಿರಬಹುದು, ಮೋದಿಜಿ ಸರ್ಕಾರ ಭಾರತೀಯ ನಾಗರಿಕರನ್ನ ಈ ಇಂಧನ ಪೂರೈಕೆ ನಿಂತು ಹೋಗುತ್ತೋ ಏನೋ,
ಇಂಧನ ಬೆಲೆ ಏರಿಕೆ ಆಗುತ್ತೋ ಏನೋ, ಈ ಎಲ್ಲ ಭಯದಿಂದ ಮೋದಿಜಿ ಸರ್ಕಾರ ದೂರನೇ ಇಟ್ಟಿದೆ. ಹಾಗಾಗಿ ಭಾರತಕ್ಕೆ ಇಂಧನ ಕೊರತೆ ಈಗ ಖಂಡಿತವಾಗಲೂ ಇಲ್ಲ. ಇಂಧನ ಬೆಲೆ ಏರಿಕೆ ಟೆನ್ಷನ್ ಕೂಡ ಇಲ್ಲ. ಹಾಗಾಗಿ ಯಾರ ಸುಳ್ಳು ಮಾತಿಗೂ ಕೂಡ ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಈ ಸುಳ್ಳು ಮಾಹಿತಿ ಹರಡುವಂಥದ್ದು ಇದೆಯಲ್ವಾ, ಇದೊಂದು ಪ್ಯಾಟರ್ನ್ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಅದು ಈ ಲೆಫ್ಟ್ ಗ್ಯಾಂಗ್ನವರಿಗೆ ಅದೊಂಥರ ಖಾಯಿಲೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಆಪರೇಷನ್ ಸಿಂಧೂರದ ಸಮಯದಲ್ಲಿ ನಿರಂತರವಾಗಿ ಸುಳ್ಳು ಮಾಹಿತಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಒಂಥರ ಸೋಷಿಯಲ್ ಮೀಡಿಯಾ ವಾರ್ ಮಾಡಿದ್ರು. ಎಷ್ಟು ಜೆಟ್ ಬಿತ್ತು, ಅಷ್ಟು ಜೆಟ್ ಬಿತ್ತು, ಪಾಕಿಸ್ತಾನಕ್ಕಿಂತ ಭಾರತಕ್ಕೆ ಹಾನಿ ಆಯಿತು, ಇಂತಹ ಅನೇಕ ಸುಳ್ಳು ಮಾಹಿತಿಯನ್ನು ಹರಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಅಂದ್ರೆ ಭಾರತಕ್ಕೆ ಏನಾದರೂ ಸಮಸ್ಯೆ ಅಂತ ಬಂದಾಗ ಜನರನ್ನ ಇನ್ನಷ್ಟು ಕುಗ್ಗಿಸೋ ಮಟ್ಟದಲ್ಲಿ, ಇನ್ನಷ್ಟು ಕುಗ್ಗಿಸೋ ರೀತಿಯಲ್ಲಿ, ಮೋದಿಜಿ ಸರ್ಕಾರಕ್ಕೆ ಹಾನಿ ಆಗೋ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನು ಹರಡುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಈಗ ಈ ಯುದ್ಧದ ಸಂದರ್ಭದಲ್ಲೂ ಅಷ್ಟೇ, ಇಂಧನ ಬೆಲೆ ಏರಿಕೆ ಆಗುತ್ತೆ, ಇಂಧನ ಸ್ಟೋರೇಜ್ ಇಲ್ಲ ನಮ್ಮ ದೇಶದಲ್ಲಿ, ಹಾಗೆ ಹೀಗೆ ಇಂತಹ ಸುಳ್ಳು ಮಾಹಿತಿಯನ್ನು ಹರಡ್ತಾ ಇದ್ದಾರೆ. ದಯವಿಟ್ಟು ಅಂತಹ ಸುಳ್ಳುಗಳಿಗೆ ಮರುಳಾಗೋದಕ್ಕೆ ಹೋಗಬೇಡಿ. ಸತ್ಯ ಯಾವುದು, ಸುಳ್ಳು ಯಾವುದು, ಎರಡನ್ನ ಕೂಡ ಅನಲೈಸ್ ಮಾಡಿ ಆಮೇಲೆ ನಂಬಿ ದಯವಿಟ್ಟು. ಯಾಕಂತಂದ್ರೆ ಇವತ್ತು ನಮ್ಮ ದೇಶಕ್ಕೆ ಇರುವಂಥದ್ದು ಒಬ್ಬ ಸಮರ್ಥ ನಾಯಕ ನರೇಂದ್ರ ಮೋದಿಜಿ ಅವರು ಜಾಗತಿಕ ಮಟ್ಟದಲ್ಲೇ ಆಗಿರಲಿ ಅಥವಾ ನಮ್ಮ ದೇಶೀಯ ಮಟ್ಟದಲ್ಲೇ ಆಗಿರಲಿ, ಜನರಿಗೆ ಸಮಸ್ಯೆ ಆಗುವಂತಹ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ, ಮಾಡೋದು ಇಲ್ಲ. ಎಲ್ಲೂ ಕೂಡ ದೇಶದ ಗೌರವವನ್ನ ಅವರು ಬಿಟ್ಟು ಕೊಟ್ಟಿಲ್ಲ. ಇನ್ನಷ್ಟು ಎತ್ತರಕ್ಕೆ ಏರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಯಾವತ್ತೂ ಕೂಡ ಮಾಡ್ತಾರೆ. ಹಾಗಾಗಿ ಈ ಇಂಧನ ಬೆಲೆ ಏರಿಕೆ ವಿಚಾರದಲ್ಲಿ ಸುಳ್ಳು ಮಾಹಿತಿಗಳಿಗೆ ತಲೆಯನ್ನು ಕೊಡಬೇಡಿ. ಏನು ಪ್ರಾಬ್ಲಮ್ ಇಲ್ಲ, ಇಂಧನ ಸ್ಟೋರೇಜ್ ಬೇಕಾದಷ್ಟು ಇದೆ, ಬೆಲೆ ಏರಿಕೆ ಆಗಲ್ಲ. ಮೋದಿಜಿಯವರಿಗೆ ವೋಟನ್ನು ಮಾಡಿದ್ದೀರಾ, ಮೋದಿಜಿಯವರನ್ನ ನಂಬಿ. ಅವ್ರು ಯಾವತ್ತೂ ಕೂಡ ದೇಶದ ಜನರ ಕೈಯನ್ನ ಬಿಡೋದಿಲ್ಲ, ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.